ಮಕ್ಕಳು ಎಷ್ಟೆಷ್ಟೆಲ್ಲ ಸಮಸ್ಯೆನ ಎದುರಿಸ್ಬೇಕು. ಇನ್ನೂ ಮದುವೆ ಆಗಿಲ್ಲ ಅಂದರೆ ಯಾಕೆ ಮದುವೆ ಆಗಿಲ್ಲ ಅಂತಾರೆ. ಮದುವೆ ಆದರೆ ಇನ್ನೂ ಯಾಕೆ ಮಕ್ಕಳಾಗಿಲ್ಲ ಅಂತಾರೆ. ಗಂಡನ ಮನೇಲಿ ಏನೋ ಸಮಸ್ಯೆ ಅಂತ ತವ್ರ ಮನೆಗೆ ಬಂದು ಸೇರಿಕೊಂಡ್ರೆ ಅದಕ್ಕೂ ಒಂದು ಮಾತಾಡ್ತಾರೆ. ಅಲ್ಲಿ ಬಾಳೋ ಯೋಗ್ಯತೆ ಇಲ್ಲ, ಬಂದು ತವ್ರ ಮನೆ ಸೇರಿಕೊಂಡ್ಲು ಅಂತಾರೆ. ಮದುವೆ ಆದಮೇಲೆ 2 ಹೆಣ್ಮಕ್ಳಾಯಿತು ಅಂದರೆ ಇವಳು ಅವ್ರ ಮನೆಗೆ ಸುಳಿ ಇಲ್ದಂಗೆ 2 ಹೆಣ್ಮಕ್ಳನ್ನೇ ಎತ್ತಲು ಅಂತ ಆಡ್ಕೋತಾರೆ. ಚಿಕ್ಕ ವಯಸ್ಸಿಗೆ ಗಂಡನ್ನ ಕಳ್ಕೊಂಡ್ರೆ ಅದಕ್ಕೇನು ಹೇಳ್ತಾರೆ ಅಂದರೆ ವಿಧಿ ಅನ್ನಲ್ಲ, ಇವಳು ಕಾಲಿಟ್ಲು ಗಂಡನ್ನೇ ತಿಂದು ನೀರು ಕುಡಿದ್ಲು ಅಂತಾರೆ. ಆದರೆ ಹೆಣ್ಣು ಅನ್ನೋಳು ಎಲ್ಲವನ್ನು ಸಹಿಸ್ತಾ ಇರ್ತಾಳೆ. ಅವಳ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಎಲ್ಲವನ್ನು ಮರೆತು ಸಮಾಜದ ಮುಂದೆ ನಗ್ನಗ್ತಾ ಖುಷಿಯಾಗಿ ಇರ್ತಾಳೆ. ಹೆಣ್ಣು ಅಂದರೆ ಎಷ್ಟೆಲ್ಲ ನೋವುಗಳನ್ನ ತಿನ್ನಬೇಕು, ಈ ಸಮಾಜದಲ್ಲಿ ಬದುಕಬೇಕು ಅಂದರೆ ಎಷ್ಟೆಲ್ಲ ಅವಮಾನಗಳು ಸಹಿಸಬೇಕು. ಆದರೆ ಒಂದಂತೂ ಸತ್ಯ, ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ಇರೋದು ಹೆಣ್ಮಕ್ಳಿಗೆ ಮಾತ್ರ. ನೊಂದಿರೋ ಹೆಣ್ಮಕ್ಳು ಇಷ್ಟೆಲ್ಲ ಫೇಸ್ ಮಾಡಬೇಕು. ನಗುವೇ ನಮ್ಮ ಉತ್ತರ.